ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ವತಿಯಿಂದ ಹೊನ್ನಾವರ ತಾಲೂಕಿನ ಗುಳದಕೇರಿ ಮಂಕಿ ಸಾರ್ವಜನಿಕರ ಶ್ರೀ ಗಣೇಶೋತ್ಸವ ಸಮಿತಿ ಮಂಟಪದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ವಿಜೃಂಭಣೆಯಿಂದ ನೆರವೇರಿತು. ಶಿಲ್ಪಕಲೆಯ ಜಗತ್ತಿನಲ್ಲಿ ಅಪಾರ ಕೊಡುಗೆ ನೀಡಿದ ಜಕಣಾಚಾರ್ಯರ ತ್ಯಾಗ, ಪರಂಪರೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಭಕ್ತಿಪೂರ್ಣವಾಗಿ ಕಾರ್ಯಕ್ರಮ ಜರುಗಿತು. ಶ್ರೀಮತಿ ಮುಕ್ತಾ ಅಣ್ಣಪ್ಪ ಆಚಾರ್ಯ ಇವರು ಪ್ರಾರ್ಥನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟರು. ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ರಾಜಕೀಯ ಧುರೀಣರಾದ ಶ್ರೀ ಮಂಜುನಾಥ ನಾಯ್ಕ್ ಇವರು ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಅವರು ಜಕಣಾಚಾರ್ಯರ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಮಾಜ ಒಂದಾಗಿ ನಿಲ್ಲಬೇಕೆಂದು ಕರೆ ನೀಡಿದರು. ಜಾತಿ ಧರ್ಮದ ಭೇದವಿಲ್ಲದೆ ಸಮಾಜದ ಎಲ್ಲರಿಗೂ ವಿಶ್ವಕರ್ಮ ಒಕ್ಕೂಟ ಮಾಡುವ ಎಲ್ಲ ಸೇವಾ ಕಾರ್ಯವನ್ನು ಶ್ಲಾಘಿಸಿ ಮುಂದಿನ ಎಲ್ಲ ಕಾರ್ಯಕ್ಕೂ ಒಕ್ಕೂಟದ ಜೊತೆ ಇರುವ ಬಗ್ಗೆ ಭರವಸೆ ನೀಡಿದರು. 2022ರಲ್ಲಿ ಪ್ರಾರಂಭವಾಗಿದ್ದ ಅಂದೆ ಗೊತ್ತಾಯಿತು. ಆದರೂ ಸಹ ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀರಿ. ಅದರಲ್ಲೂ ತಾವು ಸಮಾಜಮುಖಿ ಕೆಲಸವನ್ನು ಮಾಡಬೇಕಾದ್ರೆ ನನಗೆ ಕಂಡು ಬಂದದ್ದು ಏನಂದರೆ, ತಾವು ತಮ್ಮ ಸಮಾಜವನ್ನು ಎಷ್ಟು ಪ್ರೀತಿಯಿಂದ ನೋಡಿದಿರೋ ಅದೇ ರೀತಿ ಇತರೆ ಸಮಾಜವನ್ನು ಭಾಳಷ್ಟು ಗೌರವಪೂರ್ವಕವಾಗಿ ನೋಡ್ಕೊಂಡಿದ್ದೀರಲ್ಲ, ಇದು ತಮ್ಮ ಸಮಾಜಕ್ಕೆ ಒಂದು ಕಿರೀಟ ಇಟ್ಟಂತೆ. ಯಾಕಂದರೆ ಹೇಳಿದ್ರೆ ತಾವು ವಿದ್ಯಾಭ್ಯಾಸದಿಂದ ವಂಚಿತರಾದವರಿಗೆ ಇರಲಿ, ಕಡಿಮೆ ಸಮಯದಲ್ಲಿ ಸಂಘ ಪ್ರಾರಂಭವಾಗಿರೋದ್ರಿಂದ ಭಾಳಷ್ಟು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ತಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ ವಿದ್ಯೆ, ಶಿಕ್ಷಣ, ಆರೋಗ್ಯ ಈ ಕ್ಷೇತ್ರಕ್ಕೆ ತಾವು ಹೆಚ್ಚಾಗಿ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ. ನಿಜವಾಗಿಯೂ ಅದ್ಭುತವಾದಂಥದ್ದು. ಯಾಕಂದರೆ ತಮ್ಮ ಈ ಸಂಘಟನೆ ಮುಂದಿನ ದಿನದಲ್ಲಿ ಇನ್ನೂ ಹೆಮ್ಮರವಾಗಿ ಬೆಳೀಲಿ. ನಾನಂತೂ ನನಗೂ ಒಂದು ಏನು ಆಸೆ ಇದೆ ಅಂತ ಹೇಳಿದರೆ, ತಾವೇನು ಇಷ್ಟು ಅರ್ಥಪೂರ್ಣವಾಗಿ ಉತ್ಸುಕರಾಗಿ ಮತ್ತು ಭಾಳಷ್ಟು ಜವಾಬ್ದಾರಿಯುತವಾಗಿ ತಮ್ಮ ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ. ಯಾವತ್ತಿಗೂ ನಾನು ನನ್ನ ಕೈಲಾದ ಸಹಾಯ ಸಹಕಾರದೊಂದಿಗೆ ನಿಮ್ಮ ಜೊತೆಗೆ ಯಾವತ್ತಿಗೂ ಇರ್ತೇನೆ. ಮುಖ್ಯ ಅತಿಥಿಗಳಾದ ಶ್ರೀ ವಸಂತ ಆಚಾರ್ಯ ಸಿಪಿಐ ಇವರು ವಿಶ್ವಕರ್ಮ ಸಮಾಜದ ಎಲ್ಲರೂ ಶಿಕ್ಷಣವಂತರಾದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಸಾಧ್ಯ. ಜೊತೆಗೆ ನಾಗರಿಕರಿಗೆ ಕಾನೂನು ಅರಿವು ಇದ್ದರೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣವಾಗುತ್ತದೆ. ಇಂದಿನ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಅವರ ಅಧ್ಯಯನ, ಆರೋಗ್ಯ ಮತ್ತು ಭವಿಷ್ಯಕ್ಕೆ ಹಾನಿ ಮಾಡುತ್ತಿರುವುದರಿಂದ ಅವರಿಗೆ ಸರಿಯಾದ ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯ. ಶಿಕ್ಷಣ, ಕಾನೂನು ಅರಿವು ಮತ್ತು ಜಾಗೃತಿಯ ಮೂಲಕ ಮಾತ್ರ ಸಮಾಜವನ್ನು ಉತ್ತಮ ದಾರಿಗೆ ಕರೆತರುವುದು ಸಾಧ್ಯ ಎಂದು ತಿಳಿಸಿದರು. ಚೆನ್ನಾಗಿ ಓದಿ ಒಳ್ಳೆ ಸ್ಪರ್ಧಾತ್ಮಕ ಯುಗ. ಯಾಕಂದರೆ ಎಲ್ಲರೂ ಮುನ್ನುಗ್ಗುವಂಥ ಟೈಮ್ ಇದು. ಅಂತಂದ್ರೆ ನಾವು ಹಿಂಜುಳಿದ್ರೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ನಾವು ಕೆಳಗೆ ಇದ್ರವರು, ನಾವು ಭಾಳ ಬಡವರು, ನಾವು ಆ ಭಾವನೆಗಳು ಯಾರಿಗೂ ಇರಬಾರ್ದು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಸಮಾಜ ಮುಂದೆ ಬರಬೇಕು. ಮತ್ತು ನಮ್ಮ ಗೋಕರ್ಣ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. 2,500 ಇತಿಹಾಸವುಳ್ಳ ಪುಣ್ಯಕ್ಷೇತ್ರದ ಗೋಕರ್ಣದ ಶಿವನ ಲಿಂಗನ ಹತ್ತಿರ ಇರುವಂತಹ ಒಂದು ಪುಣ್ಯಕ್ಷೇತ್ರ. ಅದಕ್ಕೆ ಹೊಸ ಜೀರ್ಣೋದ್ಧಾರ ನಡೀತಾ ಇದೆ. ದಯವಿಟ್ಟು ನೀವು ಎಲ್ಲ ಸಹಕಾರ ಮಾಡೋಣ. ಸಂಘಟನೆ ಯಾವುದೇ ಇರ್ಬೋದು, ಎಲ್ಲ ನದಿಗಳು ಸಮುದ್ರಕ್ಕೆ ಸೇರುವ ಹಾಗೆ ಎಲ್ಲ ಸಂಘಟನೆಗಳು ನಮ್ಮ ಸಮಾಜದ ಒಂದು ಇದಿರ್ಬೋದು. ಎಲ್ಲದಕ್ಕೂ ನಾವು ಅಲ್ಲಿ ಸೇರಿ ಒಟ್ಟಾಗಿ ಮಾಡೋಣ. ಈ ಕೆಲವೊಂದು ಈಗ ನಿಮ್ಮ ಏನೋ ಈಗ ಜಾಗ ಮಾಡಿದ್ರು, ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ನನ್ನಿಂದ ಸಹಾಯ ಖಂಡಿತ ಮಾಡ್ತಾನೆ. ಇಷ್ಟೇ ಕೊಡ್ತೆ ಅಂತ ಹೇಳಲ್ಲ. ನಮ್ಮ ಈ ಕುಲಬಾಂಧವರು ಒಳ್ಳೆಯವರು ಆಗ್ತಾರೆ ಅಂದರೆ ಖಂಡಿತ ನನಗೆ ಇದೆ. ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀಮತಿ ಪ್ರೇಮಾ ಆಚಾರ್ಯ ಅವರು ಜಕಣಾಚಾರ್ಯ ಇವರ ಕುರಿತು ವಿವರಿಸುತ್ತಾ, ಜಕಣಾಚಾರ್ಯ ಎಂಬ ಪದ ಬಳಕೆಯನ್ನು ಅಧಿಕೃತವಾಗಿ ಸರ್ಕಾರ ಮಾನ್ಯತೆ ನೀಡುವಂತೆ ಶಿಫಾರಸು ಮಾಡುವ ಅಗತ್ಯವಿದೆ. ವಿಶ್ವಕರ್ಮ ಒಕ್ಕೂಟ ಈ ದಿಶೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿದರು. ನಂದು ಒಂದು ರಿಕ್ವೆಸ್ಟ್ ಈ ವೇದಿಕೆ ಮೂಲಕ ಏನಂತಂದ್ರೆ, ಆಗಿನ ಕಾಲದಲ್ಲಿ ಜಕಣಾಚಾರ್ಯ ಅವರನ್ನ ಜಕಣಾಚಾರಿ ಅಂತ ಅಂದ್ಬಿಟ್ಟು ಒಂದು ಆಡು ಭಾಷೆಯಲ್ಲಿ ಕರೆದಿರಬಹುದು. ಆದರೆ ಅವರು ಜಕಣಾಚಾರ್ಯರೇ. ಆಯೋಜಕರು ಇವತ್ತಿನ ಕಾರ್ಯಕ್ರಮವನ್ನ ಜಕಣಾಚಾರ್ಯ ಜಯಂತಿ ಅಂತಾನೆ ಇಲ್ಲಿ ತಮ್ಮ ಆಹ್ವಾನ ಪತ್ರಿಕೆನಲ್ಲೂ ಕೊಟ್ಟಿದ್ದಾರೆ. ನಾನು ಈ ಕಾರ್ಯಕ್ರಮ ಸಂಘಟಕರಲ್ಲಿ ಅಥವಾ ಆಯೋಜಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದ್ರೆ, ಇಲ್ಲಿಂದನೇ ಆ ಕಾರ್ಯ ಆಗಲಿ. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸಂಘಟನೆಗಳ ಮೂಲಕ ಅಥವಾ ನಮ್ಮ ಮಠಮಾನ್ಯಗಳ ಮೂಲಕ, ನಮ್ಮ ಪೂಜ್ಯ ಗುರುಗಳು ಸುಜ್ಞಾನಮೂರ್ತಿ ಸ್ವಾಮೀಜಿಗಳ ಮೂಲಕ ಆದರೂ ಕೂಡ ಇದು ಜಕಣಾಚಾರ್ಯ ಜಯಂತಿ ಅಂತಾನೆ ಮಾನ್ಯ ಆಗಬೇಕು, ಅದು ಮ್ಯಾಂಡೇಟರಿ ಆಗಬೇಕು ಅಂತ ಒಂದು ರಿಕ್ವಿಸಿಷನ್ ಹೋಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ.
ಸನ್ಮಾನಿತರಾದ ಶ್ರೀ ಶ್ರೀಕಾಂತ ಆಚಾರ್ಯ, ಸಮಾಜದ ಪ್ರತಿಯೊಬ್ಬರೂ ತಮ್ಮ ಕುಲಕಸುಬನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ವೃತ್ತಿಜೀವನ, ರಾಜಕೀಯ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಮಾಡ್ತಾ ಬಂದಿದ್ದೇನೆ. ಹಾಗೂ ನಾನು ವಯಸ್ಸಿನ ಶಿಕ್ಷಣ ಈಗ ನನ್ನಿಂದ ಕಲಿತ ಎಷ್ಟೋ ಜನರು ಹೆಬ್ಬೆಟ್ಟನ್ನು ಹಾಕ್ತಾ ಇದ್ರು. ಅಂಥವರಿಗೆ ರಾತ್ರಿ ಶಾಲೆಯನ್ನು 10 ವರ್ಷಗಳ ಕಾಲ ನಡೆಸಿ ಈಗ ಅವರು ಸಹಿ ಹಾಕಿ ಓದುವಂತೆ ಮಾಡಿದ್ದೇನೆ. ನಾನು ನಮ್ಮ ಊರಿನಲ್ಲಿ 10 ವರ್ಷಗಳ ಕಾಲ ಅವಾಗ ಕರೆಂಟ್ ಇಲ್ಲಾಗಿತ್ತು, ಲಾಟಿನನ್ನು ಕೊಡ್ತಿದ್ರು. ಅಂಥ ಸಂದರ್ಭದಲ್ಲಿ ನಾನು ಅವರಿಗೆ ಈಗ ಅವರು ನೆನೆಸ್ಕೊಳ್ತಾರೆ ನನ್ನನ್ನು. ಹಾಗೂ ಈ ಒಂದು ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಮಹಾನ್ ಶಿಲ್ಪಿಗಳು. ಅಂಥ ಶಿಲ್ಪಿಗಳು ಇನ್ನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬೇಲೂರು ಹಳೆಬೀಡಿಗೆ ಹೋದರೆ ಅವರ ಶಿಲ್ಪಕಲೆ ಅತ್ಯದ್ಭುತವಾಗಿ ಎದ್ದು ಕಾಣ್ತಾ ಇದೆ. ವಿಷ್ಣು ಮಂಜಪ್ಪ ಆಚಾರ್ಯ, ಬಳಕೂರು, ಹಿರಿಯ ಯಕ್ಷಗಾನ ಕಲಾವಿದರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಗೌರವ ಪ್ರಶಸ್ತಿ ವಿಜೇತರು, ಹಿರಿಯ ವೃತ್ತಿನಿರತ ವಿವಿಧ ವಿನ್ಯಾಸದ ಕಾಷ್ಠಶಿಲ್ಪ ಕುಶಲಕರ್ಮಿಗಳಾದ ಶ್ರೀ ಶಂಭು ಆಚಾರ್ಯ ಹಾಗೂ ದಾರನಾಥ ಆಚಾರ್ಯ. ಶ್ರೀಕಾಂತ ಆಚಾರ್ಯ, ರಂಗಭೂಮಿ ಕಲಾವಿದರು, ನಿವೃತ್ತ ಶಿಕ್ಷಕರು, ಮಂಜುನಾಥ ಆಚಾರ್ಯ, ಮಣ್ಣಿನ ಶಿಲ್ಪ ಕಲಾವಿದರು. ಇವರಿಗೆ ಕಾರ್ಯಕ್ರಮದ ಪ್ರಯುಕ್ತ ಒಕ್ಕೂಟದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಆಗಿದ್ದು ವಿಶ್ವಕರ್ಮ ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಲೋಕಾರ್ಪಣೆ. ಭಟ್ಕಳ ಶ್ರೀ ಕಾಳಿಕಾಂಬ ದೇವಸ್ಥಾನದ ಮೊಕ್ತೇಸರರಾದ ಶ್ರೀ ಗಜಾನನ ನಾಗಪ್ಪ ಆಚಾರ್ಯ ಇವರು ವೆಬ್ಸೈಟ್ನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ವಿಶ್ವಕರ್ಮ ಒಕ್ಕೂಟದ ನೂತನವಾದಂಥ ನಿಮ್ಮದ ಚಪ್ಪಾಳೆ ಮುಖಾಂತರ ವೆಬ್ಸೈಟ್ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ನಮ್ಮದೇ ಆದಂತಹ ಸ್ವಂತ ವೆಬ್ಸೈಟನ್ನು ನಾವೀಗ ಓಪನ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರ ಅಧಿಕೃತ ವೆಬ್ಸೈಟ್ ಅನ್ನು ಇಂದು ಅನಾವರಣಗೊಳಿಸಲಾಗುತ್ತಿದೆ. ಹೊಸತನದ ಹೊಸದಾರಿ, ಇದು ನಮ್ಮ ವೆಬ್ಸೈಟ್ www.vishwakarmaokkuta.com. ಧನ್ಯವಾದಗಳು. ವೆಬ್ಸೈಟ್ನ ಪ್ರಯೋಜನಗಳು, ಬಳಕೆ ವಿಧಾನ ಹಾಗೂ ಸಮುದಾಯಕ್ಕೆ ಅದು ನೀಡಲಿರುವ ಸೌಲಭ್ಯಗಳ ಬಗ್ಗೆ ಒಕ್ಕೂಟದ ಮಾಧ್ಯಮ ನಿರ್ವಹಣೆಗಾರರಾದ ಶ್ರೀ ಅಕ್ಷಯ ಆಚಾರ್ಯ ಇವರು ವಿವರವಾದ ಮಾಹಿತಿಯನ್ನು ನೀಡಿದರು. ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲನೇದಾಗಿ ಒಂದು ವೆಬ್ಸೈಟ್ ಮಾಡೋದ್ರ ಮುಖಾಂತರ ಒಂದು ಸಂಘ ಸಂಸ್ಥೆ ಪಾರದರ್ಶಕವಾಗಿ ಸಮಾಜದ ಮುಂದೆ ತನ್ನನ್ನು ತಾನು ತೋರಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ವೆಬ್ಸೈಟ್ ಅಭಿವೃದ್ಧಿಪಡಿಸಿದ ಚರಣ್ ಆಚಾರ್ಯ ಇವರಿಗೆ ಒಕ್ಕೂಟದ ವತಿಯಿಂದ ಗೌರವಿಸಲಾಯಿತು. ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿ ಭಟ್ಕಳ ಹಾಗೂ ಗೋಕರ್ಣ ಕಾಳಿಕಾಂಬ ದೇವಸ್ಥಾನ ಎಲ್ಲ ನಮ್ಮ ಉತ್ತರ ಕನ್ನಡ ಸಮಾಜಕ್ಕೆ ಆದರಣೀಯವಾಗಿ ಆಗಲಿ ಎಂದು ಹಾರೈಸುತ್ತಾ ನಮ್ಮ ಒಂದು ಕಿರು ಗೌರವ ಸರ್. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮುಖ್ಯ ಅತಿಥಿಗಳಾಗಿ ಶ್ರೀ ವಸಂತ ಆಚಾರ್ಯ ಸಿಪಿಐ, ಶ್ರೀ ಮಧುಕರ ಆಚಾರ್ಯ ಮೊಕ್ತೇಸರರು, ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ, ಶ್ರೀ ಗುಂಡು ಆಚಾರ್ಯ ಕುಕ್ಕನೀರ್ ಗೌರವಾಧ್ಯಕ್ಷರು ಭಟ್ಕಳ ತಾಲೂಕಾ ಕಾರ್ಪೆಂಟರ್ ಸಂಘ, ಶ್ರೀ ಮಂಜುನಾಥ ಆಚಾರ್ಯ ಮಾಳಕೋಡ್ ಅಧ್ಯಕ್ಷರು ವಿಶ್ವಕರ್ಮ ಅಭ್ಯುದಯ ಸಂಘ, ಶ್ರೀ ಈಶ್ವರ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಮುದಾಯ ಸಮಿತಿ, ಶ್ರೀ ವಿನಾಯಕ ಕೃಷ್ಣ ಆಚಾರ್ಯ ಭಟ್ಕಳ ತಾಲೂಕಾ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ, ಶ್ರೀ ಗಣೇಶ ಆಚಾರ್ಯ ಸಂಚಾಲಕರು ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರು ಭಾಗವಹಿಸಿದ್ದರು. ಅಮರಶಿಲ್ಪಿ ಜಕಣಾಚಾರ್ಯರ ಸ್ಮರಣೆಯನ್ನು ಗೌರವಿಸುವ ಮೂಲಕ ಸಮಾಜದ ಒಗ್ಗಟ್ಟು, ಪರಂಪರೆಯ ರಕ್ಷಣೆಯ ದಿಶೆಯಲ್ಲಿ ಒಕ್ಕೂಟ ಕೈಗೊಂಡಿರುವ ಕಾರ್ಯಕ್ರಮಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಈ ಸಂದರ್ಭದಲ್ಲಿ ಸಮಸ್ತ ವಿಶ್ವಕರ್ಮ ಸಮಾಜದವರು, ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಧನ್ಯವಾದಗಳು.